ಒಂದು 10,000 ಹಾಕೋ ನೋಡಿ ಸರ್. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ಒಂದು ಜಾಗದಲ್ಲಿ ಯಾವ್ಯಾವ ಕನ್ನಡದ ತಮಿಳ್ ಚಿತ್ರಗಳಾಗಿದ್ದಾವೆ ಅದನ್ನು ನಿಮಗೆ ಮಾಹಿತಿ ತಿಳಿಸೋಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ, ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ, ಯಾವ್ಯಾವ ಚಿತ್ರಗಳಾಗಿದೆ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ಇಲ್ಲಿ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಮೂವಿ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿರೋದು ಜಯಮ್ಮನ ಮಗ, ಮಫ್ತಿ ಮತ್ತು ರಜನಿಕಾಂತ್ ಸರ್, ಸರಿತಾ ಮೇಡಮ್ ಅಭಿನಯಿಸಿರ್ತಕ್ಕಂಥ ತಪ್ಪಿದ ತಾಳ 1978ನೇ ಇಸ್ವಿಲಾಗಿದ್ದು. ಈ ಒಂದು ಚಿತ್ರ ಜಯಮ್ಮನ ಮಗ, ರಂಗಾಯಣ ರಘು ಸರ್ ಮತ್ತು ದುನಿಯಾ ವಿಜಯ್ ಅವರು ಮಾತಾಡ್ತಾ ಇರತಕ್ಕಂಥ ಒಂದು ದೃಶ್ಯ. ಇದೇ ದೇವಸ್ಥಾನದ ಮುಂಭಾಗ ಅವರು ಮಾತಾಡ್ತಾ ಇರೋದು ವೀಕ್ಷಕರೇ. ಈ ಕಡೆಯಿಂದ ಹೊನ್ನವಳ್ಳಿ ಸರ್ ಅವರು ಬರ್ತಾ ಇದ್ದಾರೆ. ನಿಮಗೆ ನೋಡಿ, ಆ ಮೂವಿನಲ್ಲೂ ಚಂಪಕಧಾಮ ಸ್ವಾಮಿ ದೇವಾಲಯ ಮತ್ತು ಓಂ ಶಕ್ತಿ ದೇವಸ್ಥಾನ ಅಂತ ಕಾಣುತ್ತೆ. ಇದು ತಪ್ಪಿದ ತಾಳ, ರಜನಿಕಾಂತ್ ಸರ್ ಮತ್ತು ಸರಿತಾ ಮೇಡಮ್ ನಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ದೃಶ್ಯ. ಇದು 1978ನೇ ಇಸ್ವಿಲ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಮತ್ತು ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಉದಯ್ ಸರ್ ಅವರು ವಿಲನ್ ಬಂದಾಗ ಹೀರೋಯಿನ್ನು ಜಯಮ್ಮನ ಮಗ ಚಿತ್ರದಲ್ಲಿ ಇದೇ ಮೆಟ್ಲುಗಳಿಂದ ಇಳಿದು ನಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ದೃಶ್ಯ. ಉದಯ್ ಸರು ಇಲ್ಲಿ ಗ್ರೀನ್ ಮ್ಯಾಟ್ ಇದೆಯಲ್ಲ, ಇಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ. ಇದು ಯಾವ ತಾಲೂಕಿಗೆ ಸೇರುತ್ತೆ ಅಂತಂದರೆ ಬನ್ನೇರುಘಟ್ಟ, ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ. ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ. ತುಂಬ ವರ್ಷಗಳಿಂದ ಇದು ಇದೆ. ಗೋಪುರ ಅದು ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರೋದು, ಮೊದಲು ಗೋಪುರ ಇರಲಿಲ್ಲ. ಇದು ಮಫ್ತಿ ಚಿತ್ರದ ಒಂದು ದೃಶ್ಯ. ಫ್ರೇಮ್ ಟು ಫ್ರೇಮ್ ಹಾಗೆ ಮ್ಯಾಚ್ ಆಗ್ತಿದೆ. ಅಲ್ಲಿ ಬ್ಲೂ ಕಲರ್ ಶೆಡ್ ಇದೆಯಲ್ಲ, ಅದು ರಥ ನಿಲ್ಲಿಸಿರ್ತಕ್ಕಂಥ ಒಂದು ದೃಶ್ಯ. ಇದು ಉದಯ್ ಸರು ದುನಿಯಾ ವಿಜಯ್ ಸರ್ಗೆ ಫೈಟ್ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಇದೇ ಒಂದು ತಗಡಿನ ಹತ್ತಿರ ವೀಕ್ಷಕರೇ, ಇದೇ ಜಾಗದಲ್ಲಿ ಅದು ಫೈಟ್ ಆಗ್ತಿರ್ತಕ್ಕಂಥ ನೋಡಿ. ನಿಮಗೆ ಆಗಲೇ ಫ್ರೇಮ್ ಮ್ಯಾಚ್ ಆಗ್ತಿದೆ. ಆ ಕಡೆ ದೇವಸ್ಥಾನ ಆಗಿರ್ಬೋದು, ಈ ಕಡೆ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ. ಇದು ಮತ್ತೆ ಮಫ್ತಿ. ನಿಮಗೆ ಫ್ರೇಮ್ ಹಾಗೆ ಮ್ಯಾಚ್ ಆಗ್ತಿದೆ. ಬ್ಲೂ ಕಲರ್ ಶೆಡ್ಡು ಅದೆಲ್ಲ ನಿಮಗೆ ಮೂವಿಲಿ ನೋಡಿದಾಗ ನೀಟಾಗಿ ಫ್ರೇಮ್ ಮ್ಯಾಚ್ ಆಗ್ತಿದೆ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮಗೆ ಸುತ್ತಮುತ್ತ ನಿಮ್ಮ ಊರಿನ ಅಕ್ಕಪಕ್ಕ ಶೂಟಿಂಗ್ ಆಗಿದ್ದರೆ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ನಾವು ಅದೇ ಜಾಗಕ್ಕೆ ಹೋಗಿ ಆ ವಿಡಿಯೋ ಮಾಡಿ ನಿಮ್ಮ ಹೆಸರನ್ನು ಸಹಿತ ಹೇಳಿ ನೆಕ್ಸ್ಟು ನಾವು ವಿಡಿಯೋನ ಮಾಡ್ತೀವಿ. ಯಾಕಂದರೆ ಕಲೆಯನ್ನು, ಕಲಾವಿದರನ್ನು ಮತ್ತೆ ಮರುಗೊಳಿಸೋದೇ ನಮ್ಮ ಕಲಾರಂಗ ಟಿ ವಿಯ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರೋ ವೀಕ್ಷಕರುಗಳಿಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ಚಿತ್ರ ಎಲ್ಲಾಗಿರುತ್ತೆ, ನಿಮ್ಮೂರಿನ ಅಕ್ಕಪಕ್ಕ ಯಾವುದಾಗಿರುತ್ತೆ ಅಂತ. ದಯವಿಟ್ಟು ನಮಗೆ ಮಾಹಿತಿನ ತಿಳಿಸ್ಕೊಡಿ ವೀಕ್ಷಕರೇ. ಇಲ್ಲೊಂದು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬನ್ನಿ. ಇದೇ ಒಂದು ಜಾಗದಲ್ಲಿ ರಂಗಾಯಣ ರಘು ಸರ್ ಮತ್ತು ದುನಿಯಾ ವಿಜಯ್ ಅವರು ಮಾತುಗಾರಿಕೆ ಸಂಭಾಷಣೆ ಮಾಡ್ತಾ ಇರತಕ್ಕಂಥ ಒಂದು ದೃಶ್ಯ. ನಿಮಗೆ ಫ್ರೇಮ್ ಹಿಂದ್ಗಡೆ ಗೋಪುರ ಆಗಿರ್ಬೋದು ಅದೆಲ್ಲ ನೀಟಾಗಿ ಮ್ಯಾಚ್ ಆಗ್ತಿದೆ ನೋಡಿ. ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ ವೀಕ್ಷಕರೇ. ಜಯಮ್ಮನ ಮಗ ಚಿತ್ರದ ಆ ಒಂದು ದೃಶ್ಯ. ಈಗ ಹತ್ರಕ್ಕೆ ಹೋಗೋಣ ಬನ್ನಿ, ಇನ್ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡೋಣ. ಹಾಗೆ ವೀಕ್ಷಕರೇ, ಹೀಗೆ ಮುಂದೆ ಹೋದರೆ ಅದರಲ್ಲಿ ರಂಗಾಯಣ ರಘು ಸರ್ದು ಒಂದು ಫೋಟೋಗ್ರಾಫರ್ ಶಾಪ್ ಇರುತ್ತೆ. ಆ ಒಂದು ಶಾಪು ಇದೇ ಆಗಿರುತ್ತೆ ವೀಕ್ಷಕರೇ. ಇದರ ಮೇಲ್ಗಡೆ ಕಟ್ಔಟ್ ಹಾಕಿ ಭಗವಂತ ಫೋಟೋ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಆ ಬೋರ್ಡ್ ಹಾಕಿರ್ತಾರೆ. ಈ ಒಂದು ಅಂಗಡಿ ಮೇಲೇ ಆ ಒಂದು ರಂಗಾಯಣ ರಘು ಸರ್ ಫೋಟೋ ಶಾಪ್ ಆಗಿರುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಿಮಗೆ ಮತ್ತೊಂದು ಫ್ರೇಮ್ನ ನಾನು ಮ್ಯಾಚ್ ಮಾಡ್ತೀನಿ. ಇಲ್ಲಿ ಹಿಂದ್ಗಡೆ ಮನೆ ಇದೆಯಲ್ಲ, ನಾನು ಆರೋ ಮಾರ್ಕಾಗಿ ತೋರಿಸ್ತಿದ್ದೀನಲ್ಲ, ಅದು ಈ ಒಂದು ದೃಶ್ಯದಲ್ಲಿ ಜಯಮ್ಮನ ಮಗ ಸೀನಲ್ಲಿ ನೋಡಿ ಈಗಲೂ ಅದು ಸೇಮ್ ಅದೇ ರೀತಿಯೇ ಕಾಣಿಸ್ತಾ ಇದೆ. ಈ ಒಂದು ಜಾಗದಲ್ಲೇ ಆ ಒಂದು ದೃಶ್ಯ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಈಗ ದೇವಸ್ಥಾನದ ಹೊರಭಾಗ ಎಲ್ಲ ನೋಡಿದ್ದೀವಿ, ಒಳಗಡೆ ಹೋಗೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಒಳಭಾಗ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡೋಣ ವೀಕ್ಷಕರೇ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದರ ಸುತ್ತ ಎಲ್ಲ ಬಂಡೆಕಲ್ಲು ಡಿಸೈನ್ಸ್ಗಳು ನೋಡಿ ವೀಕ್ಷಕರೇ. ಆ ವಿಗ್ರಹಗಳು
ಎಲ್ಲ ತುಂಬ ಅದ್ಭುತ. ಇನ್ನೊಂದೇ ಏನಂತಂದರೆ ಇಲ್ಲಿ ನೋಡಿ ದುನಿಯಾ ವಿಜಯ್ ಸರು ಫಾರಿನರ್ಸ್ಗೆ ಟೀಚ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟು ದುಡ್ಡನ್ನು ಈಸ್ಕೊತಾ ಇರತಕ್ಕಂಥದ್ದು ಈ ಒಂದು ಗರುಡು ಗಂಬದ ಪಕ್ಕದಲ್ಲಿ ವೀಕ್ಷಕರೇ. ಇದು ಒಳಗಡೆ ಹೋಗಿ ವಿಡಿಯೋ ಮಾಡೋಗಿಲ್ಲ, ಆದ್ದರಿಂದ ನಾನು ಹೊರಗಡೆನೆ ನಿಮಗೆ ಸಿಂಪಲಾಗಿ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಲಾರ್ಡ್ ಶಿವ ಅಂತ ಹೇಳಿ ಫಾರಿನರ್ಸ್ಗೆ ದುಡ್ಡು ಕೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಈ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಇನ್ನೊಂದೇನಂತಂದರೆ 1978ನೇ ಇಸ್ವಿ ಅಂತಂದರೆ ತಪ್ಪಿದ ತಾಳ. ರಜನಿಕಾಂತ್ ಸರು ಮತ್ತು ಸರಿತಾ ಮೇಡಮ್ ಕಾಂಬಿನೇಷನ್ ನೋಡಿ. ಈ ಒಂದು ಜಾಗದಲ್ಲಿ ಹ್ಯಾರೋ ಮಾರ್ಕ್ ಆಗಿದ್ದೇನಲ್ಲ, ಇಲ್ಲಿ ಅವರು ಕೂತಿರ್ತಾರೆ. ಬಟ್ ನಮಗೆ ಫ್ರೇಮ್ ಆ್ಯಂಗಲ್ ಅದು ಸಿಗೋಲ್ಲ, ಅದರಿಂದ ನಾನು ಇಲ್ಲೇ ನಿಂತ್ಕೊಂಡು ಮ್ಯಾಚ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತು ಇನ್ನೊಂದು ನಿಮಗೆ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ, ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಹಳೇ ಫಿಲಮು ತಮಿಳಲ್ಲೂ ಒಂದಿದೆ, ತಪ್ಪು ತಲಂಗಾಳ್ ಅಂತೇಳಿ ತಮಿಳಲ್ಲೂ ಇದೆ ವೀಕ್ಷಕರೇ ಈ ಒಂದು ಮೂವಿ. ಕನ್ನಡದಲ್ಲಿ ತಪ್ಪಿದ ತಾಳ ಅಂತ ಹೇಳಿ ಆಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ರಂಗಾಯಣ ರಘು ಸರು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಆ ಗೋಪುರ ನೋಡಿ, ಅಬ್ಬಬ್ಬಬ್ಬಬ್ಬ ಎಷ್ಟು ಅದ್ಭುತವಾಗಿದೆ. ದೇವಸ್ಥಾನಕ್ಕೆ ಹೋದಾಗ ಪಾಸಿಟಿವ್ ಎನರ್ಜಿ ಆಟೋಮೆಟಿಕ್ಕಾಗಿ ಉಂಟಾಗುತ್ತೆ. ಈ ಒಂದು ಜಾಗದಲ್ಲಿ ರಂಗಾಯಣ ರಘು ಸರ್ ಅವರು ನಿಂತ್ಕೊಂಡು ಮಾತಾಡ್ತಾ ಇರತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಜಾಗದಲ್ಲಿ ವೀಕ್ಷಕರೇ. ಇಷ್ಟು ನಮಗೆ ಸಿಕ್ಕಂಥ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿ ನಿಮಗೆ ತೋರಿಸಿದ್ದೀನಿ ವೀಕ್ಷಕರೇ. ದೇವಸ್ಥಾನದ ಬಗ್ಗೆನೂ ಅದರ ವಿಡಿಯೋನ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ತಪ್ಪಿದ ತಾಳ ಚಿತ್ರದಲ್ಲಿ ರಜನಿಕಾಂತ್ ಸರ್ ಇದೇ ಒಂದು ಬಂಡೆಯ ಪಕ್ಕದಲ್ಲಿ ಕೂತಿರ್ತಾರೆ. ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತಿದ್ದೀನಿ ನೋಡಿ. ಅವಾಗ ಗೋಪುರ ಇರಲಿಲ್ಲ, ಬಟ್ ಇದು ಆರೋ ಮಾರ್ಕ್ ಆಗ್ತಿದ್ದೀನಲ್ಲ, ಅದು ನಿಮಗೆ ಫ್ರೇಮ್ ಕಂಪ್ಲೀಟ್ ಮ್ಯಾಚ್ ಆಗ್ತಿದೆ ವೀಕ್ಷಕರೇ ನೋಡಿ. ಇದೇ ಒಂದು ಜಾಗದಲ್ಲಿ ಅವರು ಕೂತಿರ್ತಾರೆ. ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ನಿಮಗೆ ಆ ಫೋಟೋದಲ್ಲಿ ಕಾಣಿಸ್ತಿದೆ ನೋಡಿ ವೀಕ್ಷಕರೇ. ಇಷ್ಟು ದೃಶ್ಯಗಳು ವೀಕ್ಷಕರೇ ಇದೇ ಒಂದು ಜಾಗದಲ್ಲಿ ಆಗಿರತಕ್ಕಂಥದ್ದು. ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ಚಿತ್ರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.